ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಏನ್ ಗುರು ಡೈಲಿ ಬೆಳಗ್ಗೆ ಹೊತ್ತಾ ಹಾಯ್ ಗಾಯ್ಸ್ ಅಂತಿದ್ದು, ಇವಾಗ ನೈಟಲ್ಲಿ ಮಿಡ್ ನೈಟಲ್ಲಿ ಹಾಯ್ ಗಾಯ್ಸ್ ಅಂತ ನೆನ್ಕೊಂಡ್ರೆ ಹೌದು. ನಾಳೆ ಸಂಡೇ ಇರೋ ಕಾರಣ ಇವತ್ತು ನೈಟ್ ಡ್ಯೂಟಿ ಮಾಡ್ತಾ ಇದ್ದೀನಿ ಗುರು. ಟೈಮ್ ಬಂದ ಆಲ್ರೆಡಿ ಇವಾಗ ಕರೆಕ್ಟಾಗಿ 12 ಗಂಟೆಗೆ ಇನ್ನು 2 ನಿಮಿಷ. ಭಾನುವಾರ ಸ್ಟಾರ್ಟ್ ಆಗೋಕ್ಕೆ 2 ನಿಮಿಷ ಐತೆ. ಸೊ ಯಾಕಪ್ಪ ಅಂದ್ರೆ ನಾಳೆ ನಾನು ಲಾಸ್ಟ್ ಅಲ್ವ, ನಾಳೆ ಡ್ಯೂಟಿ ಮಾಡಲ್ಲ. ಅದಕ್ಕೋಸ್ಕರ ಇವತ್ತು ನೈಟ್ ಎಷ್ಟಾಗಿದೆ ಅಷ್ಟು ಮಾಡಿ ಈ ವೀಕಲ್ಲಿ ಎಷ್ಟಾಯ್ತು ಅರ್ನಿಂಗ್ ತಿಂಗ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಎಷ್ಟು ಡ್ಯೂಟಿ ಮಾಡಿದ್ದೀನಿ. ನಾನು ಗಾಡಿ ತೆಗೆದಿದ್ದು ಗುರು ಬೆಳಗ್ಗೆ 10 ಗಂಟೆಯಲ್ಲಿ. ಇವಾಗ 1-2 ನಿಮಿಷ ಹೋದ್ರೆ ನೆನ್ನೆ ಆಗ್ಬಿಡ್ತಾ ಇದು. ಇವತ್ತು ಬೆಳಗ್ಗೆ 10 ಗಂಟೆ ನಾನು ಗಾಡಿ ತೆಗೆದಿದ್ದು. ಟೈಮ್ ಬಂದು 12 ಗಂಟೆ. 12 ಅವರ್ ಡ್ಯೂಟಿ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಈಗ ಪಿಕಪ್ ಹೋಗ್ತಾ ಇದ್ದೀನಿ. ಇವಾಗ ಟರ್ಮಿನಲ್ 2 ಇಂದ ಊಬರ್ ಗೋ ಕೊಟ್ಟಿದ್ದಾನೆ ಡ್ಯೂಟಿ. ಟರ್ಮಿನಲ್ 2ಗೆ ಹೋಗ್ತಾ ಇದ್ದೀನಿ. ಟರ್ಮಿನಲ್ 2 ಪಿಕಪ್ ಮಾಡ್ಕೊಂಡು ಸೀದಾ ಸಿಟಿ ಒಳಗೆ ಹೋಗಿ ಅಲ್ಲೊಂದು ಎಷ್ಟು ಆಗ್ತದೆ ಅಷ್ಟೊಂದು ಡ್ಯೂಟಿ ಮಾಡೋಣ. ಸದ್ಯಕ್ಕಂತೂ ಗಾಡೀಲಿ CNG ಗ್ಯಾಸ್ ಇಲ್ಲ. ಫಸ್ಟ್ ಟೈಮ್ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ದೀನಿ. ಅಂದರೆ ಸಿಟಿ ಒಳಗಡೆ ಊಬರ್ ಡ್ಯೂಟಿ, ಅಂದರೆ ಔಟ್ ಆಫ್ ಸ್ಟೇಷನ್ ಹೋದಾಗ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಸಿಟಿ ಒಳಗಡೆ ಫಸ್ಟ್ ಟೈಮು ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು. ಅದು ಬರ್ಬೇಕಾದ್ರೆ ಅಂದವೇ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಗುರು. ಯಾಕೆ ಅಂತಂದರೆ ಗ್ಯಾಸು ಇರಲಿಲ್ಲ. ಸೊ ಅದಕ್ಕೋಸ್ಕರ ಗ್ಯಾಸ್ ನೋಡ್ಬೋದು ಗುರು. ಗ್ಯಾಸು ಫುಲ್ಲು ಖಾಲಿ. ಲೆಫ್ಟಲ್ಲಿ ಪೆಟ್ರೋಲ್ ನೋಡ್ತಾ ಇದ್ದಾರಲ್ಲ, ಪೆಟ್ರೋಲು 2 ಪಾಯಿಂಟ್ಗೆ ಆಯ್ತಾ. ಈಗ ಬರಬೇಕಾದ್ರೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆ. ಗ್ಯಾಸಲ್ಲಿ ಇರಲಿಲ್ಲ, ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು ಅಂತ ಅಲ್ಲಿ. ಅದಕ್ಕೋಸ್ಕರ ಈ ಕಡೆಯಿಂದ ಹೋಯ್ತಾ ಎಲ್ಲಾದರೂ ನೋಡೋಣ ಗ್ಯಾಸ್ನ ಸಿಕ್ಕಿದ್ರೆ ನೈಟು. ಯಾರ್ಯಾರು ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಲ್ವಾ, ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇಲ್ಲಿಂದ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ನೈಟ್ ಡ್ಯೂಟಿ ಅಂತಲೇ ಹಾಕ್ತೀನಿ ವ್ಲಾಗಲ್ಲಿ. ಸೊ ನನ್ನ ವೀಡಿಯೋಸ್ಗಳನ್ನ ನೋಡಿ ಆದರೆ ಒಂದು ಒಳ್ಳೊಳ್ಳೆ ಕಮೆಂಟ್ಗಳು ಮಾಡಿ. ಬ್ಯಾಡ್ ಕಮೆಂಟ್ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಸೊ ಬನ್ನಿ ಸದ್ಯಕ್ಕೆ ಇವಾಗ ಯಾರು ಯಾವ ಏರಿಯಾಗೆ ಬರುತ್ತೆ ಅಂತ ಗೊತ್ತಲ್ಲ ನಿಮಗೆ. ಏರ್ಪೋರ್ಟಲ್ಲಿ ಎಲ್ಲಿಗೆ ಬರ್ತಾರೆ ಅಂತ ಅಂತೂ ಗೊತ್ತಿರಲ್ಲ. ಅವ್ರನ್ನ ಪಿಕ್ ಮಾಡ್ಕೊಂಡು ಆದಮೇಲೆ ಗೊತ್ತಾಗೋದು, ಆ OTP ಹಾಕಾದ್ಮೇಲೆ. ಸೊ ಸದ್ಯಕ್ಕೆ ನೋಡೋಣ ಎಲ್ಲಿಗೆ ಕಸ್ಟಮರ್ ಏನು ಎತ್ತ ಅಂತ. ಸದ್ಯಕ್ಕೆ ಹೋಗೋಣ. ಇದು ನೈಟ್ ವ್ಯೂ ಗುರು. ನಮ್ಮ ಬೆಂಗಳೂರಲ್ಲಿ ಏರ್ಪೋರ್ಟು ನೈಟ್ ವ್ಯೂ ಈ ರೇಂಜ್ ಇರುತ್ತೆ ನೋಡ್ರಿ. ಈಗ ನಾನು ಬಂದ ರೂಟು ಕರೆಕ್ಟಾಗಿ ಟರ್ಮಿನಲ್ 2 ಹೋಗೋದು. ಟರ್ಮಿನಲ್ 2 ಡ್ರಾಪ್ ಮಾಡಿ ಮತ್ತೆ ನಾನು ಟರ್ಮಿನಲ್ 2 ಪಿಕಪ್ ಪಾಯಿಂಟ್ ಬಂದಿದ್ದೀನಿ. ಈ ರೋಡಲ್ಲಿ ಸ್ಟ್ರೇಟ್ ಹೋದರೆ ನಾವು ಟರ್ಮಿನಲ್ 1 ಹೋಗ್ಬೋದು, ಇಲ್ಲ ಊಬರ್ ಪಿಕಪ್ ಪಾಯಿಂಟ್ ಊಬರ್ ಅಂದರೆ ಪಾರ್ಕಿಂಗ್ ಹೋಗೋಣ, ಪಾರ್ಕಿಂಗ್ ಹೋಗ್ಬೋದು. ಈಗ ನಾವು ಏರ್ಪೋರ್ಟಿಂದ ಎಕ್ಸಿಟ್ ಆಯ್ತಿದ್ರೆ ಈ ರೋಡ್ ಸ್ಟ್ರೇಟ್ ಹೋಗೋದು. ನಾವು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇಲ್ಲಿ ರೈಟ್ ತಗೋಣ. ಈ ರೈಟ್ ತಗೊಂಡು ಹೋಗಬೇಕು ಟರ್ಮಿನಲ್ 2ಗೆ. ನಾಳೆ ಬಂದು ತುಂಬಾ ದಿನ ಆಗಿತ್ತು. ತುಂಬಾ ದಿನಗಳ ನಂತರ ಒಂದು ಏನು ಗುರು ಗಾಡಿಗಳಿಲ್ಲ. ಸದ್ಯಕ್ಕೆ ಇಲ್ಲಿಲ್ಲ, ಒಳಗಡೆ ಇರ್ಬೋದು ಅನ್ಕೊಂತೀನಿ. ಎಂಟ್ರಿ ಓಲಾ ಜೋನು ಊಬರ್ ಎಂಟ್ರಿ. ಇರೋಣ, ಯಾರು ಬರಬೇಡ ಅಡ್ಡ. ಹೋಗ್ರು ಊಬರ್ಗೋರು ಗಾಡಿ ಅವೇ ತೆಗೋಣ. ಸೆಕ್ಯೂರಿಟಿ ಅಣ್ಣ ತಗಿ ಅಣ್ಣ. ऊबर के गो इधर में ओके भैया. ಗಾಡಿಗಳಿಲ್ಲ ಗುರು, ಗಾಡಿಗಳಿಲ್ಲ. ಯಾವ್ದೋ ಒಂದೇ ಒಂದು ಗಾಡಿ ಮುಂದೆ ಹೋಗ್ತಿದ್ದಂಗೆ ಹಿಂದೆ ನಾನು ಹೋಗ್ತಾ ಇದ್ದೆ ಪಿಕಪ್ ಪಾಯಿಂಟ್ಗೆ. ಹೋಗೋಣ, ಗಾಡಿಗಳಿಲ್ಲ ಅಲ್ಲಿ. ಏನು ಗುರು ನಮ್ಮ ಜನಗಳು. ಗುರು ಊಬರ್ ಗೋ ನೋಡ್ರಿ, ಇಲ್ಲಿ ಎಷ್ಟು ಜನ ನಿಂತವ್ರಿ. ಗಾಡಿ ಇರೋದು ನೋಡಿ. ಆ ಮುಂದೆಗಡೆ ಒಂದು ಗಾಡಿ ಗೊತ್ತಾವನೆ, ಅದೊಂದು ಬಿಟ್ರೆ ಈಗ ನಾನು ಹೋದ್ರೆ ನನ್ನ ಗಾಡಿನೇ ಗುರು. ಎಷ್ಟು ಜನ ಇವರೆಲ್ಲ ಊಬರ್ಗೆ ಹೋಗಿ ಕಾಯ್ತಾ ಇರೋರು ಗುರು. ಗಾಡಿಗಳೇ ಇಲ್ಲ ಇವತ್ತು. ಯಪ್ಪ, ಬಾರೋಣ ನೀನೇ ಬಾರೋಣ. ಓಟಿ ಬೇಡಿ ಸರ್. 863681. ನಾನು ಲಾಗ್ ಮಾಡ್ತಾ ಇರ್ತೀನಿ. ನನಗೆ ಅದಕ್ಕೋಸ್ಕರ ಲಾಗ್ ಮಾಡ್ತಾ ಇರ್ತೀರಾ ಲಾಗ್ ಸೂಪರ್. ಏನು ಯೂಟ್ಯೂಬ್ ಟಿಕ್ಟಾಕ್ ಯೂಟ್ಯೂಬಲ್ಲಿ ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ, ಹಂಗಾಗಿ ಸೆಟ್ ಮಾಡ್ತಾ ಇದ್ದೀನಿ. ಏನು ಹೆಸರು?
ಪವನ್ ಅಂತ. ನಮ್ಮದು ಕನಕಪುರ. ಇಲ್ಲ ನಾಳೆ ಸಂಡೇ ಇರೋದ್ರಿಂದ ಇವತ್ತು ಸ್ವಲ್ಪ ಒಂದು 3 ಗಂಟೆ ಒಳಗೆ ಹೊರಡ್ಬಿಟ್ಟು ಬೆಳಗ್ಗೆಯಿಂದ ನಾನು ಗಾಡಿ ಎತ್ತಿರೋದು. ಒಂದು 3 ಗಂಟೆ ಒಳಗೆ ಹೊರಡ್ತು ಮನೆಗೆ ಹೊರಡ್ತು. ನಾಳೆ ಸಂಡೇ ಇದೆಯಲ್ಲ ಅದಕ್ಕೋಸ್ಕರ. ವೀಕೆಂಡ್ ಗಾಡಿ ಬರ್ತೀನಿ. ಬಟ್ ಇದು ವೀಕ್ ಈಗ ನಾಳೆ ಭಾನುವಾರ ರಜೆ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಮಾಡ್ತೀನಿ ಅಷ್ಟೇ. ಹೌದಾ? ಒಂದು ಸೆಕೆಂಡ್ ಇದೆ. ಯಾವ್ದಲ್ಲ ಟ್ರೈ ಮಾಡೋದು ಹೇಳಿ ನೀವು? ಒಂದು ಸೆಕೆಂಡ್. ಇಲ್ಲ ಸರ್, ಇನ್ನೂ ಫೋನ್ ಪೇ ನೋಡಿ ಇಷ್ಟರಲ್ಲಿ ಚೆಕ್ ಮಾಡಿದೆ, ಬಂದೇ ಇಲ್ಲ. ಇಲ್ಲಿ ಮೆಸೇಜ್ ಆದ್ರೂ ಬರ್ಬೇಕಲ್ಲ. ಒಂದು ಕಟ್ ಆಗಿದ ಮೆಸೇಜ್ ಬಂದಿದ್ಯಾ? ಒಂದು ಕೆಲಸ ಮಾಡಿ, ನಿಮ್ ನಂಬರ್ ಹೇಳಿ ನನಗೆ. ನಾನೊಂದು ಮಿಸ್ ಕಾಲ್ ಕೊಟ್ಟಿರ್ತೀನಿ. ಅಕಸ್ಮಾತ್ ಅದು ಸಕ್ಸಸ್ಫುಲ್ ಅಂತ ಅಂದ್ರೂ ನೀವು ನನಗೆ ಒಂದು ಫೋನ್ ಮಾಡಿದ್ರು ಯಾವುದೇ ರೀತಿ ತೊಂದರೆ ಇಲ್ದಂಗೆ ನಿಮ್ಮ ಅಮೌಂಟ್ ನಿಮ್ಗೆ ಸೆಂಡ್ ಮಾಡ್ತೀನಿ ಸರ್. ಓಕೆ, 786 ಆಗಿತ್ತು. ಇನ್ನು ಎಷ್ಟು ಕಳಿಸ್ಬೇಕಾಗುತ್ತೆ? ಏನೋ 214 ಫೋನ್ ಪೇ ಮಾಡ್ಬಿಡಲ್ಲ ನಾನು ಚಿಲ್ಲರೆ? ನನ್ನ ಹತ್ರ ಚಿಲ್ಲರೆ ಇಲ್ಲ. ಮಾಡಿದೀನಿ ಸರ್, ಏನ್ ತಲೆ ಕೆಡಿಸ್ಕೊಬೇಡಿ ನೀವು. ಅಕಸ್ಮಾತ್ ಬಂದಿದ್ರೆ ಒಂದು ಫೋನ್ ಮಾಡಿದ್ರೆ ಬಂದಿದೆ ಅಂದ್ರೆ ನಾನು ಇಮಿಡಿಯೇಟ್ ಅಲ್ಲೇ ಹಾಕ್ತೀನಿ. ಓಕೆ ಸರ್, ಓಕೆ.
ಗಾಯ್ಸ್, ಕಸ್ಟಮರ್ನ ಪಾಪ ಏರ್ಪೋರ್ಟಿಂದ ಇವಾಗ ತಾನೇ ತಂದು ಡ್ರಾಪ್ ಆಗ್ತೆ. ಒಂದೇ ಒಂದು ಪ್ರಾಬ್ಲಮ್ ಆಗೋಯ್ತು ಗುರು. ಏನು ಅಂತಂದರೆ ಅವರು ಫೋನ್ಪೇಗೆ ಸ್ಕ್ಯಾನ್ ಮಾಡಿದ್ರು, ಬಟ್ ಅವ್ರ ಅಕೌಂಟಲ್ಲಿ ಕಟ್ ಆಗಿರೋದು ಗೊತ್ತು, ಬಟ್ ನನ್ನ ಮೆಸೇಜ್ ಬರಲಿಲ್ಲ. ಅದು ನನ್ನ ಅಕೌಂಟ್ಗೆ ದುಡ್ಡು ಬಂದಿದ್ದು. ಸೊ ಹಂಗಾಗಿ ನಾನೇನು ಮಾಡಿದೆ ಅಂದರೆ ಅದನ್ನ ಕಲೆಕ್ಟ್ ಮಾಡಿಕೊಂಡೆ, ಕ್ಯಾಶ್ ಇಸ್ಕೊಂಡೆ. ಅಕಸ್ಮಾತ್ ಏನಾದರೂ ಬಂದಿದ್ರೆ ವಾಪಸ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ತೊಗೊಂಡಿದ್ದೀನಿ. ಅವ್ರಿಗೆ ಫೋನ್ ಮಾಡಿ, ಸರ್ ಅಕಸ್ಮಾತ್ ಏನಾದರೂ ಬಂದಿದ್ರೆ ಅಂತ. ಅಕಸ್ಮಾತ್ ಏನೋ ಆ ದುಡ್ಡು ಅವ್ರು ಹೇಳ್ದಂಗೆ ನನಗೆ ಬಂತು ಅಂದರೆ, ಆಮೇಲಾದರೂ ನನಗೆ ಬಂತು ಅಂದರೆ ನಾನು ಅವ್ರಿಗೆ ವಾಪಸ್ ಸೆಂಡ್ ಮಾಡ್ತೀನಿ ಗುರು. ಯಾಕೆಂದರೆ ಬೇರೆಯವ್ರ ದುಡ್ಡನ್ನ ಯಾವುದೇ ಕಾರಣಕ್ಕೂ ಇಟ್ಕೊಂಬಾರ್ದು. ನಾವು ದುಡ್ದಿರೋದೇ ನಮ್ಗುಳಿಯಲ್ಲ ಪಾಪ. ಇನ್ನು ಬೇರೆಯವ್ರ ಹತ್ರ ಕಿತ್ಕೊಂಡಿರೋ ದುಡ್ಡು ನಮ್ಗೆ ಉಳಿತದ? ಸೊ ಯಾರೇ ಅಷ್ಟೇ, ನಮ್ಮ ಡ್ರೈವರ್ಗಳು ಯಾರ್ಯಾರು ನನ್ನ ವಿಡಿಯೋ ನೋಡ್ತೀರಾ, ನನ್ನ ಫಾಲೋ ಮಾಡೋರು ಯಾರಾದರೂ ಇದ್ದರೆ ದಯವಿಟ್ಟು ಅಂಥ ಸಿಚುವೇಶನ್ಗಳಲ್ಲಿ ಅಕಸ್ಮಾತ್ ಅವ್ರ ಅಮೌಂಟ್ ಬಂದ್ಬಿಟ್ಟಿದ್ದು ನಮಗೆ ಬಂದಿರಲ್ಲ, ಅಲ್ಲಿ ಸಕ್ಸಸ್ ಆಗಿರಲ್ಲ, ಅಂಥ ಟೈಮಲ್ಲಿ ಅವ್ರು ಕ್ಯಾಶ್ ಕೊಟ್ಟು ಹೋಗಿರ್ತಾರೆ. ಆಮೇಲೆ ಅದು ಸ್ವಲ್ಪ ಟೈಮ್ ತಗೊಂಡಾದ್ಮೇಲೆ ಬಂದರೆ ಅಕೌಂಟ್ಗೆ ದಯವಿಟ್ಟು ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕಳಿಸಿ. ನಾನು ಅದೊಂದು ಕೇಳ್ಕೊಂತೀನಿ ಅಷ್ಟೇ ಗುರು. ಎಷ್ಟೋ ಜನ ಕಳಿಸಲ್ಲ, ಹಂಗೆ ವಾಪಸ್ ಬಂದ್ಬಿಟ್ರೆ ಕಾಸು ಕಳಿಸೋದೇ ಇಲ್ಲ. ಸೊ ದಯವಿಟ್ಟು ನನ್ನ ವೀಡಿಯೋಸ್ ನೋಡೋ ನನ್ನ ಫಾಲೋವರ್ಸ್ ಯಾರು ಅಂತ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರ ದುಡ್ಡುಗಳನ್ನ ಅವ್ರು ವಾಪಸ್ ಕಳಿಸ್ರಿ ಅಷ್ಟೇ. ಈಗ ಸದ್ಯಕ್ಕೆ ಗುರು ಟೈಮು ಕರೆಕ್ಟ್ 1 ಗಂಟೆ 11 ನಿಮಿಷ ಆಗೈತೆ, ಮಧ್ಯರಾತ್ರಿ. ಇವಾಗ ಗಾಡಿಗೆ ಗ್ಯಾಸ್ ಇಲ್ಲ. ನಾನು ನಂದಿನಿ ಲೇಔಟ್ ಹತ್ರ ಇದ್ದೀನಿ. ಹೆಂಗಿದ್ರು ನನಗೆ ಇವಾಗ ಹತ್ರ ಆರಾಮಾಗಿ ಹೋಗಿ ನಾನು ಇದೇ ಲಗ್ಗೇರಿ ಹತ್ರ 24 hour ಗ್ಯಾಸ್ ಬಂಕ್ ಐತಲ್ಲ, ಅಲ್ಲಿ ಗ್ಯಾಸ್ ಹಾಕ್ಸ್ಕೊಬೋದು. ಸೊ ಇವಾಗ ನಾನು ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೆ ಆ ಗ್ಯಾಸ್ ಬಂಕ್ ಹತ್ರ ಹೋಗ್ತಾ ಇದ್ದೀನಿ. ಯಾರಣ್ಣ, ಎಷ್ಟು ಜನ ಇದ್ದೀರಣ್ಣ ಇಲ್ಲೆಲ್ಲ? ಓ ಅಣದಿರಿನ್ನ ಗುರು, ಬಾರು ಈಗ ಕ್ಲೋಸ್ ಆಯ್ತದೆ, ಈಗ ಹೋಯ್ತವ್ರೆಲ್ಲ ಆಚೆ ಕಡೆ. ಸೊ ಈಗ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು ಸೀದಾ ಆಮೇಲೆ ನೋಡೋಣ ಡ್ಯೂಟಿನ. ಅಲ್ಲಿವರೆಗೂ ಬೇಡ, ಈಗ ಯಾವುದೋ ಒಂದು ಡ್ಯೂಟಿ ಬರ್ತಾ ಐತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನನಗೆ ಇನ್ಸೆಂಟಿವ್ ಬೇರೆ ಬಂತು ಗುರು. ಎಷ್ಟು ರೂಪಾಯಿ ಅಂತಂದರೆ 300 ರೂಪಾಯಿ ಬಂತು. 2 ಏರ್ಪೋರ್ಟ್ ಡ್ಯೂಟಿ ಪಿಕಪ್ ಮಾಡಿದರೆ 300 ರೂಪಾಯಿ ಇನ್ಸೆಂಟಿವ್ ಒಂದು ಆಫರ್ ಇತ್ತು. ಪಿಕಪ್ ಮಾಡಿದೆ. ಈ ಟೈಮಿಂಗ್ಸ್ ಒಳಗಡೆ ನಾನು ಪಿಕಪ್ ಮಾಡಿದೆ 2 ಏರ್ಪೋರ್ಟ್ ಡ್ಯೂಟಿನ. ಸೊ ಹಂಗಾಗಿ ಅದು ಬೇರೆ 300 ರೂಪಾಯಿ ಇನ್ಸೆಂಟಿವ್ ಬಂತು. ಬರಬೇಕಾದ್ರೆ ಗೊತ್ತಲ್ಲ, ವಿತೌಟ್ ಟೋಲರ್ ಬಂದಿದ್ದು ನಾನು. ಯಾಕಪ್ಪ ಅಂತಂದರೆ ಮರೆತು ಬಿಟ್ಟಿದೆ ಗುರು, ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂಡಿಲ್ಲ. ಹೋಗ್ಬೇಕಾದ್ರೂ ವಿತೌಟ್ ಟೋಲರ್ ಹೋದೆ, ಬರಬೇಕಾದ್ರೂ ವಿತೌಟ್ ಟೋಲಲ್ಲೇ ಬಂದೆ. ಸಡನ್ಲಿ ಇಮಿಡಿಯೇಟಾಗಿ ರೀಚಾರ್ಜ್ ಮಾಡಿಬಿಟ್ಟು ಟೋಲ್ ಕಡೆ ಹೋಗ್ತೀನಿ ಅಂದ್ರೆ ಆಗಲ್ಲ, ಒಂದು 15-20 ನಿಮಿಷ ವೆಯ್ಟ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಸವಾಸನೆ ಬೇಡ ಅಂದ್ಬಿಟ್ಟು ನಾನು ಸೀದಾ ವಿತೌಟ್ ಟೋಲರ್ ಬಂದ್ಬಿಟ್ಟೆ. ಸೊ ಇವಾಗ ಗ್ಯಾಸ್ ಹಾಕ್ಸ್ಬಿಟ್ಟು ನೆಕ್ಸ್ಟ್ ಪಯಣ ಯಾವ ಕಡೆ ನೋಡೋಣ. ಇಲ್ಲ ಆದರೆ ಡ್ಯೂಟಿ ಮಾಡೋಣ. ಆ ಡ್ಯೂಟಿ ಆಗಲಿಲ್ಲ ಅಂತಂದರೆ ಶಿಸ್ತಾಗಿ 1-2 ಅವರ್ ಮಲಗಿದ್ದು ಆಮೇಲೆ ಡ್ಯೂಟಿ ಶುರು ಮಾಡೋಣ. ಬನ್ನಿ. ಪೊಲೀಸರು ಯಾರ ಜೊತೆಲ್ಲ ಮಾತಾಡ್ತಾವ್ರೆ ಗುರು. ಅಪ್ಪ ಇಂಥ ಟೈಮಲ್ಲಿ ತಗಲಾಕೊಂಬಿಟ್ರೆ ಅಪ್ಪಿ ಎಣ್ಣೆ ಕುಡಿದ್ಬಿಟ್ಟು ಟೋಕನ್ ಹಾಕೊಂಡ್ಬಿಡ್ತಾರೆ. ಆಮೇಲೆ ಗೈಸ್, ಸದ್ಯಕ್ಕೆ ನೀವೇನು ನೋಡ್ತಾ ಇದ್ದೀರಾ 1:21 ಗುರು ಟೈಮು. ನನ್ನ ಅರ್ನಿಂಗ್ಸ್ ಬಂದು ಕರೆಕ್ಟಾಗಿ 14 ಡ್ಯೂಟಿಗೆ 6,481 ರೂಪಾಯಿ. 6,500 ರೂಪಾಯಿ ಲೆಕ್ಕ ಹಾಕ್ಕೊಂಡ್ರು ಪ್ಲಸ್ 300 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಆಗದೆ. ಕರೆಕ್ಟಾಗಿ 6,800 ರೂಪಾಯಿ ಆಗೋದು ಗುರು ನನ್ನ ಅರ್ನಿಂಗ್ಸು. ಈಗ ತಾನೇ ಗ್ಯಾಸ್ ಹಾಕ್ಸ್ಕೊಂಡೆ. ಗ್ಯಾಸ್ ಬಂಕಲ್ಲಿ ನೋಡ್ಬೋದು ಗ್ಯಾಸ್ ಪ್ರೆಷರ್ ಇರಲಿಲ್ಲ, 570 ರೂಪಾಯಿ ಮಾತ್ರ ಹಿಡಿತು. ಸಾಕು ನನಗಿಷ್ಟೇ. ನಾನು ಈಗ ಈ ಗ್ಯಾಸ್ ಖಾಲಿ ಮಾಡ್ಕೊಂಡ್ರೆ ಸಾಕು, ನಾನೇನು ನಾಳೆ ಡ್ಯೂಟಿಗೆ ಹೋಗಂಗಿಲ್ಲ. ಸದ್ಯಕ್ಕೆ ಈ ಗ್ಯಾಸ್ ಬಂಕ್ ಹತ್ರ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ 1-2 ಅವರ್ ಮನೆ ಕಳೋಣ ಅಂತ ಇದೆ. ಗೇಲ್ ಗ್ಯಾಸ್ ಬಂಕ್ ಹತ್ರ ಲಗ್ಗೇರಿ. ಆಮೇಲೆ ಸಿಗೋಣ ಗುರು ಇನ್ನೊಂದು 2 ಅವರ್ ಬಿಟ್ಟು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಿದ್ದೆ ಗುರು, ಎಷ್ಟೇ ಇದು ಮಾಡೋರು ತಡೀಲಿಲ್ಲ. ಸೀದಾ ಲಗ್ಗೆರೆ ಗ್ಯಾಸ್ ಬಂಕಿಂದ ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರ್ ಹತ್ರ ಬಂದೆ ಆಗಲಿಲ್ಲ. ಶಿಸ್ತಾಗಿ ಅಲ್ಲೇ ಆ ಪೊಲೀಸ್ ಸ್ಟೇಷನ್ ಹತ್ರ ಸೈಡ್ ಹೊಡೆದು ಮಲಗಿದ್ದೆ. ಈಗ ನೋಡಿದ್ರೆ ಟೈಮು 6 ಗಂಟೆ ಆಗೋಗೈತೆ. ಒಂದು ಡ್ಯೂಟಿ ಬಂತು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಿಂದ.
ಹೋಗ್ತಾ ಇದ್ದೀನಿ ಗುರು ಪಿಕಪ್ ಮಾಡೋಕ್ಕೆ. ಗುರು ಕರೆಕ್ಟಾಗಿ ಇವಾಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಎಲ್ಲವರಪ್ಪ ನಮ್ಮ ಕಸ್ಟಮರು? ಅಣ್ಣ ಎಲ್ಲಿದ್ದೀಣ? ಇದ್ರಿ ಸರ್? ಗೈಸ್, ಈ ಕಸ್ಟಮರ್ನ ಡ್ರಾಪ್ ಹಾಕಾಯ್ತು. ಒಂದು ಈ ಡ್ಯೂಟಿಲಿ ಏನಾಯ್ತಪ್ಪ ಅಂತಂದರೆ, ನನಗೆ ಟ್ರಿಪ್ ಎಂಡ್ ಮಾಡಿದಾಗ ನಾನು ತೋರಿಸಿದ ಬರೀ 196 ರೂಪಾಯಿ ಅಮೌಂಟು. ನಾನು ಗಾಬರಿ ಆಗೋದೇ ಗುರು. 13 ಕಿಲೋಮೀಟ್ರಿಗೆ ಇದೇನಪ್ಪ 196 ರೂಪಾಯಿ ತೋರಿಸ್ತಾವನೆ. ಅದು ನೋಡಿದ್ರೆ ಕರೆಕ್ಟಾಗಿ 254 ರೂಪಾಯಿ ಕೊಟ್ಟ. 60 ರೂಪಾಯಿ ಎಕ್ಸ್ಟ್ರಾ ಸೇರಿಸ್ಕೊಟ್ಟವನೆ. ಅವಾಗ ಸ್ವಲ್ಪ ಸಮಾಧಾನ ಆಯ್ತು ಗುರು. ಈ ಥರನೂ ಕೆಲವೊಂದು ಎಷ್ಟೋ ಜನಕ್ಕೆ ಡ್ಯೂಟಿಗಳಾಯ್ತವೆ ಅಂತ ಟೈಮಲ್ಲಿ ಗಾಬರಿಗಳಾಗ್ಬಿಟ್ರಿ ಗುರು. ನನ್ನಂಗೆ ನಾನಿವಾಗ ಹಂಗೆ ಗಾಬರಿ ಆಗೋಗ್ಬಿಟ್ಟಿದೆ ಗುರು. ಯಪ್ಪ. ಸೊ ಭಾನುವಾರ ಬೇರೆ ಇಷ್ಟೊತ್ತಲ್ಲಿ ಈ ಕಡೆ ಎಲ್ಲ ಡ್ಯೂಟಿ ಬೀಳ್ತವೋ ಬೀಳಲ್ವೋ ಗೊತ್ತಿಲ್ಲ. ನೋಡ್ತೀನಿ, ಡ್ಯೂಟಿ ಬಿದ್ದರೆ ಮಾಡ್ತೀನಿ, ಇಲ್ಲಾಂದ್ರೆ ಮನೆ ಕಡೆಗೆ ಹೋಗ್ತೀನಿ ಗುರು. ಇವತ್ತು ಸಂಜೆವರೆಗೆ ಹೊಡಿಬೇಕಾಗಿರೋದು. ಆಲ್ರೆಡಿ ಬೆಳಗ್ಗೆ ಹೊಡೆದಿದ್ದೀನಿ. ನೋಡೋಣ ಗುರು. ಇವಾಗ ಸದ್ಯಕ್ಕೆ ನಾನು ಬಂದು JP ನಗರ್ 24th ಮೇನ್ ರೋಡಲ್ಲಿದ್ದೀನಿ. ಮನೆ ಕಡೆ ಹೋಗ್ತಾ ಇದ್ದೀನಿ. ನೈಟ್ ಡ್ಯೂಟಿ ಮಾಡಿ ಸಾಕಾಗಿತ್ತಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಇನ್ನು ರಜಾನೇ. ನಾನು ಇನ್ನೇನಿದು ನಾಳೆ ಡ್ಯೂಟಿಗೆ ಬರೋಣ. ಸೊ ಅಲ್ಲಿವರೆಗೂ ಮನೆ ಹತ್ರ ರೆಸ್ಟ್ ಮಾಡ್ತಾ ಇರೋಣ. ಟೋಟಲಿ ಬಂದು ನಾನು ನಿನ್ನೆ ಒಂದು ದಿನ ಮಾಮೂಲಿ ಬೆಳಗ್ಗೆ ತೆಗೆದೊಂದು ಗಾಡಿ ನೈಟ್ ಪೂರ್ತಿ ಮಾಡಿದ್ದೀನಿ. ಅದ್ರ ಗ್ಯಾಪಲ್ಲಿ ಒಂದು 3 ಅವರ್, ಒಂದು 2.5 ಅವರ್ ಮಲಗಿದ್ದೆ ಅಷ್ಟೇ. ತಿರ್ಗಾ ಎದ್ದು ಡ್ಯೂಟಿ ಮಾಡಿದೆ. ಬೆಳಗ್ಗೆ ಎದ್ದಾಗಿಂದ ಅಂಥ ಡ್ಯೂಟಿಗಳು ಹೇಳ್ಕೊಳ್ಳುವಂಥವೇನಾಗಲಿಲ್ಲ ಗುರು. ಏರ್ಪೋರ್ಟಿಗೆ ಕೊಡ್ತಾವನು 600 ರೂಪಾಯಿ. ಇವಾಗ ಯಾರು ಹೋಯ್ತಾರೆ ನೈಟ್ರೆಲ್ಲ ಡ್ಯೂಟಿ ಮಾಡಿ? ಯಾವುದೇ ಕಾರಣಕ್ಕೂ ಹೋಗಲ್ಲ. ಸೀದಾ ಮನೆ ಕಡೆ ಹೋಗಿ ಫ್ರೆಶ್ ಅಪ್ ಆಗಿ ನೀಟಾಗಿ ಸ್ವಲ್ಪ ಓಡಾಡ್ಕೊಂಡು ಇರೋಣ. ಇವತ್ತು ಭಾನುವಾರ. ಮತ್ತು ಸಿಗೋಣ. ಅರ್ನಿಂಗ್ಸು ಲೆಕ್ಕ ಕೊಡೋ ಟೈಮ್ ಇವಾಗ. ನಿಮ್ಗೆ ಎಷ್ಟು ಮಾಡಿದೆ ಅಂತ ಮಾಡಿದ್ದೀನಿ. ಒಂದು 7,000 ಚಿಲ್ಲರೆ ಆಗಿರಬೇಕು ಅಂತ ಅನ್ಕೊಂತೀನಿ. 24 ಅವರ್ ಅನ್ಕೊಳ್ರಿ ಟೈಮು. ಬೇಕಾದರೆ ಅಷ್ಟರಲ್ಲಿ ಆಗಿರ್ಬೋದು ಒಂದು 7,000 ಚಿಲ್ಲರೆ ಅಂತ ಅನ್ಕೊಂತೀನಿ. ಸೊ ಬನ್ನಿ ಇವಾಗ ಸದ್ಯ ಮನೆ ಕಡೆಗೆ ಹೋಗ್ಬಿಡೋಣ. ಅರ್ನಿಂಗ್ಸ್ ತೋರಿಸ್ಬಿಟ್ಟು ನಿಮಗೆ ಗೈಸ್. ಮತ್ತು ನನ್ನ ಡ್ಯೂಟಿನ ಎಂಡ್ ಮಾಡೋ ಸಮಯ. ಏರ್ಪೋರ್ಟ್ಗೆ ಗುರು ಬರೀ 598 ರೂಪಾಯಿ ಕೊಡ್ತಾವನ್ ಗುರು. ಯಾವನು ಹೋಯ್ತಾನೆ? ಇವಾಗ ನಿನ್ನೆ ಎಲ್ಲ ಡ್ಯೂಟಿ ಮಾಡಿ ಸಾಕಾಗಿದ್ದೀವಿ. ಈಗಂತೂ ಎಲ್ಲೂ ಹೋಗೋದಂತೂ ಸೀನ್ಗಳಿಲ್ಲ ನಮ್ಮ ಹತ್ರ. ಈಗ ಸೀದಾ ಮನೆಗೆ ಹೋಗಿ ಹೇಳ್ದಂಗೆ ಸ್ನಾನ ಗೀನ ಮಾಡ್ಕೊಂಡು ಓಡಾಡ್ಕೊಂಡು ಒಂದು ಸೂಪ್ ಗೀಪ್ ಕುಡಿಯೋಣ. ಕಾಲು ಸೂಪ್ ಹೋಗಿ ಇವಾಗ. ಸೊ ಬನ್ನಿ ಹೋಗೋಣ ಮನೆ ಕಡೆ. ವಿಡಿಯೋ ಮುಗಿಸೋದ್ಕಿಂತ ಮುಂಚೆ ಯಾರ್ಯಾರು ನಮ್ಮ ವಿಡಿಯೋನ ಹೊಸಬ್ರು ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಗುರು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಥ್ಯಾಂಕ್ ಯು. ಗಾಯ್ಸ್, ಇದು ನನ್ನ ಇವತ್ತಿನ ಅರ್ನಿಂಗ್ಸು. 4 ಟ್ರಿಪ್ ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದು ಇಲ್ಲಿ ನೋಡ್ಬೋದು ನೀವು. 15,000 ಮಾಡಿದ್ದೀನಿ. ನೋಡ್ಬೋದು ನೀವು. 1 2 3 4 5 ದಿನ ಡ್ಯೂಟಿ. ಅಂದರೆ ನನ್ನ ಲೆಕ್ಕ ಬಂದರೆ 1 2 3 4 ದಿನ. ಸೋಮವಾರ ಮಂಗಳವಾರ ಡ್ಯೂಟಿ ಮಾಡಿಲ್ಲ ನಾನು. ಮತ್ತು ಸಂಡೇ ಇಷ್ಟೇ ಮಾಡಿರೋದು. ಈ 4 ದಿನದಲ್ಲೇ ಇಷ್ಟು ಹೊಡೆದಿದ್ದೀನಿ. ನೆನ್ನೆ ಮತ್ತು ಇವಾಗ ಬೆಳಗ್ಗೆ ಎಷ್ಟು ಮಾಡಿದೆಪ್ಪ ಅಂತಂದರೆ, ನೆನ್ನೆ ಹೊಡೆದಿರೋದು ನೋಡಿ 6,481. 500 ರೂಪಾಯಿ ಲೆಕ್ಕ ಹಾಕೊಳ್ಳಿ. 6,500 ಪ್ಲಸ್ 300 ರೂಪಾಯಿ ಎಕ್ಸ್ಟ್ರಾ ಟಿಪ್ಸು. 6,800 ಪ್ಲಸ್ 600 7,400 ರೂಪಾಯಿ ಇವರು. 24 ಅವರ್ ಲೆಕ್ಕನೇ ಹಾಕೊಳ್ಳಿ.
24 ಲೆಕ್ಕಕ್ಕೆ ಹಾಕೊಂಡ್ರು 7,400 ರೂಪಾಯಿ ನನ್ನ ಅರ್ನಿಂಗ್ಸ್ ಆಗೈತೆ ಗುರು. ಇದರಲ್ಲಿ ಒಂದು 2,000 ರೂಪಾಯಿ ಖರ್ಚು ಹೋದ್ರೂ ಒಂದು 5,000 ಅಂತೂ ಸೇವ್ ಆಗೇ ಆಗಿರುತ್ತೆ ಗ್ಯಾರಂಟಿ. ಅದರಲ್ಲಿ ಡೌಟೇ ಇಲ್ಲ, ಯಾಕಂದರೆ ನಂದು ಗಾಡಿ ಬಂದು CNG. ಸೊ ಗಾಯ್ಸ್, ನಾವು ಮನೆ ಕಡೆ ಹೋಗೋ ಸಮಯ ಸಿಗೋಣ ಮತ್ತೆ. ಬಾಯ್.